ಬೆಂಗಳೂರಿನಲ್ಲಿ ಹೆಚ್ಚುತ್ತಿದೆ ಬಹು ಮಾಫಿಯಾ. ಹಾಡು ಹಗಲೇ ಕೆರೆಗಳನ್ನು ಮುಚ್ಚುತ್ತಿರುವ ಬಹುಗಳ್ಳರು. ಕೆರೆ ಮುಚ್ಚುವ ಮಾಫಿಯಾದಲ್ಲಿ ಅಡಗಿದೆಯಾ ದೊಡ್ಡವರ ಕೈವಾಡ? ಅನುಮತಿ ಇಲ್ಲದೆ ಖಾಸಗಿ ಲೇಔಟ್ಗಳ ನಿರ್ಮಾಣದ ಸಿದ್ಧತೆ. ಸಂಬಂಧಪಟ್ಟ ಅಧಿಕಾರಿಗಳೇ ಮೌನವಾಗಿರುವುದು ಏಕೆ? ಅಂಬೇಡ್ಕರ್ ಸೇನೆಯಿಂದ ಎಚ್ಚರಿಕೆ, ತಕ್ಷಣ ಕ್ರಮ ಇಲ್ಲದಿದ್ದರೆ ಹೋರಾಟ. ಜಿ ಕನ್ನಡ ವಾಹಿನಿಯಲ್ಲಿ ಸರಿಯಾದ ಕೆರೆ ಮುಚ್ಚುವ ಕಂಪ್ಲೀಟ್ ದೃಶ್ಯ. ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು ದಕ್ಷಿಣ ತಾಲೂಕು ಕೆಂಗೇರಿ ಹೋಬಳಿಯ ಹಲಗೆ ಒಡೆರಹಳ್ಳಿ ಗ್ರಾಮದಲ್ಲಿ ಭಾರಿ ಅಕ್ರಮ ಮತ್ತು ಅಧಿಕಾರಿಗಳ ಪಾತ್ರದ ಅನುಮಾನ. ಗ್ರಾಮದ ಸರ್ವೆ ನಂಬರ್ 23 ಹಾಗೂ 243ರಲ್ಲಿ ಇರುವ ಸರ್ಕಾರಿ ಕೆರೆ ಮತ್ತು ರಾಜಕಾಲುವೆಯನ್ನ ಅಕ್ರಮವಾಗಿ ಕಲ್ಲು ಹಾಗೂ ಮಣ್ಣಿನಿಂದ ತುಂಬಿಸಿ ಮುಚ್ಚಲಾಗ್ತಾ ಇದೆ ಎಂಬ ಅತ್ಯಂತ ಗಂಭೀರ ಆರೋಪಗಳು ಇದೀಗ ಬೆಳಕಿಗೆ ಬಂದಿದೆ. ಭೂ ದಾಖಲೆಗಳ ಪ್ರಕಾರ ಸರ್ವೆ ನಂಬರ್ 23ರಲ್ಲಿ ಸುಮಾರು 40 ವರ್ಷಗಳಿಂದ ನಿರಂತರವಾಗಿ ಅಸ್ತಿತ್ವದಲ್ಲಿ ಇರುವ ಸರ್ಕಾರಿ ಕೆರೆ ಹಾಗೂ ಸರ್ಕಾರಿ ರಾಜಕಾಲುವೆ ಇದೆ. ಇನ್ನು ಸರ್ವೆ ನಂಬರ್ 243ರಲ್ಲಿ 2 ಎಕರೆ 30 ಗುಂಟೆ ಸರ್ಕಾರಿ ಖರಾಬು ಜಮೀನು ಸ್ಪಷ್ಟವಾಗಿ ದಾಖಲಾಗಿರುತ್ತೆ. ಆದ್ರೆ ಕೆಲ ಖಾಸಗಿ ವ್ಯಕ್ತಿಗಳು ಯಾವುದೇ ಕಾನೂನು ಅನುಮತಿ ಇಲ್ಲದೆ ಈ ಸರ್ಕಾರಿ ಕೆರೆ ಮತ್ತು ರಾಜಕಾಲುವೆಗೆ ಭಾರಿ ಪ್ರಮಾಣದಲ್ಲಿ ಮಣ್ಣು ಮತ್ತು ಕಲ್ಲುಗಳನ್ನ ತುಂಬಿಸಿ ಅವನ್ನ ಖಾಸಗಿ ಲೇಔಟ್ ಮತ್ತು ವಸತಿ ನಿವೇಶನಗಳಾಗಿ ಪರಿವರ್ತಿಸುವ ಉದ್ದೇಶದಿಂದ ಅಕ್ರಮವಾಗಿ ಒತ್ತುವರಿ ಮಾಡುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಇದರಲ್ಲಿ ಮತ್ತಷ್ಟು ಗಂಭೀರ ಅಂಶ ಅಂದ್ರೆ ಈ ಅಕ್ರಮ ಕಾರ್ಯಗಳಿಗೆ ಕೆಲ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಮೌನ ಸಹಕಾರ ಕೊಡ್ತಿದ್ದಾರೆ. ಅಧಿಕಾರಿಗಳ ಅನುಮತಿ ಇಲ್ಲದೆ ಅಂತಹ ದೊಡ್ಡ ಮಟ್ಟದ ಮಣ್ಣು ತುಂಬಿಸುವ ಕಾರ್ಯ ಸಾಧ್ಯವೇ ಇಲ್ಲ ಎಂದು ಸ್ಥಳೀಯರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಈ ಅಕ್ರಮದ ಹಿಂದೆ ಕಂದಾಯ ಹಾಗೂ ಸ್ಥಳೀಯ ಆಡಳಿತದ ಕೆಲ ಅಧಿಕಾರಿಗಳ ಶಾಮೀಲಾತಿ ಇರಬಹುದೆಂಬ ಆರೋಪಗಳು ಕೂಡ ಕೇಳಿಬರ್ತಾ ಇದೆ. ಸ್ಥಳೀಯರ ಮಾಹಿತಿ ಪ್ರಕಾರ ಈ ಕೆರೆಯಲ್ಲಿ ಹಿಂದೆ ಮೀನುಗಾರಿಕೆಯಲ್ಲಿ ತೊಡಗಿಸಿಕೊಂಡಿದ್ದವರೇ ಈಗ ಸ್ವಾರ್ಥ ಹಾಗೂ ವೈಯಕ್ತಿಕ ಲಾಭದ ಉದ್ದೇಶಕ್ಕಾಗಿ ಕೆರೆಯನ್ನ ಮುಚ್ಚುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಅದಕ್ಕೂ ಅಧಿಕಾರಿಗಳ ಬೆಂಬಲವಿದೆ ಎಂಬುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಸ್ಥಳಕ್ಕೆ ಧಾವಿಸಿದ ಅಂಬೇಡ್ಕರ್ ಸೇನೆಯ ರಾಜ್ಯ ಅಧ್ಯಕ್ಷರು ಆದ ಪಿ ಮೂರ್ತಿ ಅವರು ಕೂಡಲೇ ಅಧಿಕಾರಿಗಳು ಪರಿಶೀಲಿಸಿ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು, ಇಲ್ಲವಾದ್ರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಹೇಳಿದ್ದಾರೆ. ಏನಿವತ್ತು ರಾಜರಾಜೇಶ್ವರಿ ನಗರದ ಸುಮಾರು 4 ಎಕರೆ ಜಾಗ ಗೋಮಾಳ ಜಾಗದಲ್ಲಿ ಇವತ್ತು ಸುಮಾರು ರಾಜಕಾಲುವೆ ಸುಮಾರು 2 ಎಕರೆ ಕೆರೆನೂ ಸಹ ಇದೆ. ಆ ಕೆರೆಗೆ ಕೋಡಿ ಹರಿಯುತ್ತಿರುವಂಥ ಜಾಗ ಅಂದರೆ ರಾಜಕಾಲುವೆ. ಆ ರಾಜಕಾಲುವೆ ಸಹ ಇಲ್ಲಿನ ಏರಿಯಾದ ಭಾಳ ದೊಡ್ಡ ದೊಡ್ಡ ಶ್ರೀಮಂತ ಕಳ್ಳರು, ಅಂದರೆ ಶ್ರೀಮಂತ ಕಳ್ಳರು ಅಂತ ತಪ್ಪೇನಲ್ಲ ಅವ್ರನ್ನ ಇವತ್ತು ಇಲ್ಲಿಂದ ಬಿಡದಿವರೆಗೂ ಹರ್ಕೊಂಡೋಗಿ ಈ ಕೆರೆ ನೀರು ಬಿಡದಿವರೆಗೂ ಹರ್ಕೊಂಡೋಗ್ತದೆ. ಎಲ್ಲಿ ಬಡವರು ಬಗ್ಗರಿಗೆ ರೈತರುಗಳಿಗೆ ಸಹಾಯ ಮಾಡ್ತಿದ್ದಂಥ ಈ ಕೆರೆ ಇವತ್ತು ಆ ಕೆರೆನ ಒತ್ತುವರಿ ಮಾಡಿಕೊಂಡು ಮತ್ತು ರಾಜಕಾಲುವೆ ಸಹ ಮುಚ್ಕೊಂಡು ಇವರು ಐಷಾರಾಮಿಯಾಗಿ ಮನೆಗಳು ಕಟ್ಕೊಂಡು ಜೀವನ ಮಾಡುವಂಥ ಕೆಲಸ ಮಾಡ್ತಾಯಿದ್ರಲ್ಲ, ಈ ಸರ್ಕಾರಕ್ಕೆ ಏನು ಕಣ್ಣಿಲ್ವ ಸ್ವಾಮಿ? ಎಲ್ಲೋ ಒಂದು ಕಡೆ ಬಡವರು ಬಗ್ಗರು ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ಶೆಡ್ಡಲ್ಲಿ ವಾಸ ಮಾಡೋ ಶೆಡ್ಗಳನ್ನೆಲ್ಲ ತೆರವು ಮಾಡಿ ಇವತ್ತು ಕೋಟ್ಯಾಂತರ ರೂಪಾಯಿ ಭೂಮಿನ ಸರ್ಕಾರದಿಂದ ಕಬಳಿಸ್ತಿರಲ್ಲ, ಇಲ್ಲಿ ಬಂದು ಕಬಳಿಸ್ಲಿ, ಶ್ರೀಮಂತರ ಜಾಗನ ಬಂದು ಕಬಳಿಸ್ಲಿ. ಯಾರು ಬೇಡ ಅಂತ ಹೇಳ್ತಾರೆ? ಎಲ್ಲೋ ಒಂದು ಕಡೆ ಬಡವ ಏನು 60-40 ಮನೆಯನ್ನು ಕಟ್ಟಿರಲ್ಲ, ಏನು 10/20 ಎಲ್ಲೋ 15/20 ಎಲ್ಲೋ ಒಂದು ಸೆಡ್ ಎಲ್ಲೋ ಗೋಮಾಳ ಜಾಗ ಅಲ್ಲ, ಎಲ್ಲೋ ಇವತ್ತಲ್ಲ ನಾಳೆ ನಮ್ಗೆ ಒಳ್ಳೇದಾಗುತ್ತಲ್ಲ ಅಂತ ಏನೋ ಒಂದು ಆಸೆಯಲ್ಲಿ ಬಂದು ಇರ್ತಾನೆ. ಅವನಿಗೇನು 10 ಸೈಟಲ್ಲಿ ಏನು ಶೆಡ್ ಹಾಕಿರಲ್ಲ, ಕೇವಲ ಒಂದೇ ಒಂದು ಸೈಟಲ್ಲಿ ಆ ಒಂದು ಪುಟ್ಟ ಸಂಸಾರನ ಸಾಕ್ಸೋಕ್ಕೆ ಎಲ್ಲೋ ಒಂದು ಕಡೆ ಸರ್ಕಾರ ನಾಳೆ ದಿನ ಸವಲತ್ತು ಮಾಡುತ್ತೆ, ಹಕ್ಕುಪತ್ರ ಕೊಡುತ್ತೆ, ಕರೆಂಟ್ ಕೊಡುತ್ತೆ, ಎಲ್ಲ ನಂಬ್ಕೊಂಡು ಮಾಡ್ತಾ ಇರ್ತಾರೆ. ಇವರು ಆತುರತೆ ಅಂತ ಬಡಪಾಯಿ ಮನೆಗಳನ್ನ ಒಡೆದು ಬೀಸಾಕ್ಬಿಟ್ರೆ ಇವರು ತಾಕತ್ತು ಅನ್ನೋದು ಏನಾದಿದ್ದರೆ ಒರೇನ್ ಮಾಲ್ ಬಂದು ಬರಲಿ, ನಾನು ದಾಖಲಾತಿಗಳು ಕೊಡ್ತೀನಿ. 1 ಎಕರೆ ಒತ್ತುವರಿ ಆಗಿದೆ ಒರೇನ್ ಮಾಲು. ಇದೇ ಮಂತ್ರಿ ಮಾಲು, ಅಲ್ಲೂ ಸಹ 1 ಎಕರೆ ಚಿಲ್ಲರೆ ಜಾಗ ಒತ್ತುವರಿ ಆಗಿದೆ. ಯಾವುದು ಗೋಮಾಳ ಜಾಗನ ಬಂದು ತಾಕತ್ತರು ಬಂದು ಹೊಡಿಲಿ. ಯಾಕೆ ಹೊಡಿತಲ್ಲ ಇವರು? ಬಡವ್ರ ಮನೆ ಮಾತ್ರ ಹೊಡಿತಾರೆ, ಇರೋರ ಮನೆ ಹೊಡೆಯಲ್ಲ ಅಂದರೆ ಇವು ಸರ್ಕಾರಕ್ಕೆ ಕಣ್ಣಿಲ್ವಾ? ಹೇಳಿ ನೋಡೋಣ. ಇಂಥ ಮೊದಲು ನೀಚ ಕೆಲಸನ ಮಾಡೋದು ಬಿಟ್ಟು ಕಾನೂನು ಅಂದರೆ ಎಲ್ರಿಗೂ ಒಂದೇ. ಈ ರಾಜ್ಯದಲ್ಲಿ ಪೇಪರ್ ಅವನಿಗೂ ಅದೇನೆ, ಶ್ರೀಮಂತನಿಗೂ ಅದೇನೆ, ಕಾನೂನಲ್ಲಿ ತಾರತಮ್ಯ ಅಲ್ಲ. ಇವತ್ತು ಅಂಬೇಡ್ಕರ್ ಅವರು ಬರೆದಂಥ ಕಾನೂನು ಶ್ರೀಮಂತರಿಗೊಂದು ಬಡವನಿಗೊಂದು ಏನಿಲ್ಲ ಸ್ವಾಮಿ, ಎಲ್ರಿಗೂ ಸಹ
ಒಂದೇ ಕಾನೂನು ಬರೆದಿದ್ದಾರೆ. ಆದರೆ ನಮ್ಮ ದುಡ್ಡಿರೋರು ಕಾನೂನನ್ನ ಕೊಂಡ್ಕೊಳ್ಳೋಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾವತ್ತಿಗೂ ಕಾನೂನನ್ನ ಕೊಂಡ್ಕೊಳ್ಳೋಕ್ಕಾಗಲ್ಲ. ಯಾಕೆಂದರೆ ಸಂವಿಧಾನ ಬಹಳ ಗಟ್ಟಿಯಾಗಿದೆ ಈ ದೇಶದಲ್ಲಿ. ಎಲ್ರಿಗೂ ವಾಕ್ಚಾತುರ್ಯ ಇದೆ, ಅವ್ರದ್ದೇ ಅಂತ ಪ್ರತಿಭಟಿಸೋಂಥ ಹಕ್ಕನ್ನು ಸಹ ಕೊಟ್ಟಿದೆ. ಇಂಥ ಒಂದು ಯಾರು ನೀಚರುಗಳು ಈ ರೀತಿ ಕೆಲಸ ಮಾಡಿದರೆ ಇದನ್ನು ಖಂಡಿತವಾಗಲೂ ನಾವು ಕರ್ನಾಟಕ ನವನಿರ್ಮಾಣ ಸೇನೆಯಿಂದ ಹಾಗೂ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಸೇನೆಯ ವತಿಯಿಂದ ಇದನ್ನು ತೀವ್ರವಾಗಿ ಖಂಡಿಸ್ತೀವಿ. ಅವರು ಯಾರೇ ಆದರೂ ಸಹ ತೆರವುಗೊಳಿಸೋವರೆಗೂ ನಾವಂತೂ ಸುಮ್ಮನಿರಲ್ಲ. ಖಂಡಿತವಾಗಿ ಇದ್ರ ಕೂಡಲೇ ತೆರವುಗೊಳಿಸೋಂಥ ಕೆಲಸ ನಾವು ಮಾಡ್ತೀವಿ. ಅಧಿಕಾರಿಗಳು ಮಾಡದೆ ಹೋದರೆ ಈ ತೆರವು ಮಾಡೋಂಥ ಕೆಲಸ ನಾವೇ ಖುದ್ದಾಗಿ ಜೆ ಸಿ ಬಿನ ಬಿಟ್ಟು ಮಾಡುವಂಥ ಕೆಲಸ ಮಾಡ್ತೀವಿ. ಸರ್, ಕಣ್ಣೆದ್ರಿಗೇನೆ ಕಾಣಿಸ್ತಾ ಇದೆ ಕೆರೆ ಮುಚ್ತಾ ಇರೋದು, ಆಗ್ತಾ ಇರೋದು. ಆದರೆ ಇಷ್ಟು ದೊಡ್ಡ ಕೆರೆ ಮುಚ್ತಾ ಇರೋದು ಅಧಿಕಾರಿಗಳಿಗೆ ನಿಜವಾಗ್ಲೂ ಕಾಣಿಸಿರಲ್ವಾ, ಅಥವಾ ಅಧಿಕಾರಿಗಳು ಗೊತ್ತಿದ್ದು ಸುಮ್ಮನೆ ಇರ್ತಾರ ಸರ್? ಮೇಡಮ್, ಅಧಿಕಾರಿಗಳೇ ಭೂಗಳ್ರು. ಈಗ ಸಾಮಾನ್ಯ ಜನರಲ್ಲಿ ಕದಿಯೋಕ್ಕಾಗಲ್ಲ ಮೇಡಮ್. 20 ವರ್ಷ ಬಿಟ್ಕೊಂಡು ಬಂದು ಹೊಡೆದು ಬಿಡ್ತಾರೆ. ಅದೇ ಅಧಿಕಾರಿಗಳು ಕೂಡ ಅವ್ರನ್ನ ಹೊಡೆಯೋರು ಯಾರು? ಹೊಡೆಯೋರು ಯಾರು ಹೇಳಿ? ಅವ್ರ ಜಾಗನ ಹೊಡೆಯೋರು ಯಾರು? ಒಬ್ಬ ಬಡವನಿಗೆ ಹಕ್ಕಿದೆಯಾ? ಆ ಧೈರ್ಯ ಇದೆ ಹೇಳಿ ನೋಡೋಣ. ಆ ಧೈರ್ಯನೂ ಇಲ್ಲ. ಅವನ್ನ ಮುಟ್ಟಕ್ಕೂ ಆಗಲ್ಲ. ಕಾನೂನು ಅಧಿಕಾರಿಗಳ ಸಪೋರ್ಟ್ ಇಂದನೇ ಇವೆಷ್ಟೆಲ್ಲ ಆಗ್ತಿದೆ ಅಂತೀರಾ? ಅಧಿಕಾರಿಗಳು ಸಪೋರ್ಟ್ ಇಂದ ಅಲ್ಲ ಮೇಡಮ್, ನಾನು ಹೇಳ್ತಾ ಇದ್ದೀನಿ. ಅಧಿಕಾರಿಗಳೇ ಕಳ್ಳರು ಅಂತ ಹೇಳ್ತಾ ಇರೋದು ನಾನು. ಅವರೇ ಮಾಡ್ಕೊಳ್ತಾರಂಥ ಕೆಲಸ. ಯಾವನ್ ಮಣ್ಣು ಮುಚ್ಚಕ್ಕೆ ಇಷ್ಟು ಪರಿಸರ ಇದನ್ನು ಶುದ್ಧಿ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಹೇಳಿ ನೋಡೋಣ. ಎಷ್ಟು ಜನ ಆರೋಗ್ಯ ಕಾಪಾಡುತ್ತೆ ಈ ಕೆರೆ. ಇಲ್ಲೇ ಒಂದು ವಾಕಿಂಗ್ ಟ್ರ್ಯಾಕ್ ಮಾಡಿ ಭಾಳಷ್ಟು ಜನ ನೋಡಿ ಎಷ್ಟು ತಣ್ಣಗೆ ಇವತ್ತು ಒಂದು 10 ಅಡಿ ದೂರ ಹೋದೆ ಬಿಸಿಲು ಕಾಯಿಸ್ತದೆ ನಮಗೆ. ನೋಡಿ ಎಷ್ಟು ಪ್ರಕೃತಿ ಎಷ್ಟು ಸುಂದರವಾಗಿದೆ ನೋಡಿ. ನಾವು ನಾಗರಹೊಳೆ ಕಾಡು ಬಂದಂಗಿದೆ ಜಾಗ. ಇಷ್ಟು ಅದ್ಭುತವಾದ ಜಾಗನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕೆ ಹೊರತು ಇವರು ಜಾಗನ ಒಡ್ಕೊಳ್ಳೋಕ್ಕೋಸ್ಕರ ಮಣ್ಣುಗಳನ್ನ ತುಂಬಿಟ್ಟು ಕಬಳಿಸೋ ಕೆಲಸ ಇವತ್ತು ಅಧಿಕಾರಿಗಳೇ ಮಾಡೋದು. ನಾಳೆ ದಿನ ಯಾವನೊಬ್ಬ ಟ್ರಸ್ಟಿಗೆ ಮಾರಿಬಿಡ್ತಾರೆ. ನಾಳೆ ದಿನ ಯಾವನೊಬ್ಬ ಆಂಧ್ರಲ್ಲೋ ತಮಿಳ್ನಾಡಿಂದ ಒಬ್ಬ ಟ್ರಸ್ಟನ್ನು ಬರ್ತಾನೆ, ಅವನಿಗೆ ಕೋಟ್ಯಾಂತರ ರೂಪಾಯಿ ದುಡ್ಡಿಗೆ ಸರ್ಕಾರ ಮಾರಿಬಿಡುತ್ತೆ. ಅದೇ ಆಗೋದು ಇವತ್ತು. ಈಗ ನಾವು ಎಷ್ಟೋ ನೋಡ್ತಾ ಇರ್ತೀವಿ, ಕೆರೆನ ಎಲ್ಲ ತೆರವು ಮಾಡಿ ಇಲ್ಲಾಂದ್ರೆ ಅದ್ರ ಮೇಲೆ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ಕಟ್ಕೊಂಡು ಬಂದಿರುತ್ತೆ. ಎಷ್ಟೋ ವರ್ಷಗಳಾದ್ಮೇಲೆ ಗೊತ್ತೇ ಆಗೋದಿಲ್ಲ. ಸೊ ಇದು ಕೂಡ ಹಂಗೆ ಆಗೋಗುತ್ತಾ, ಅಥವಾ ನಿಮ್ಮ ನೆಕ್ಸ್ಟ್ ಏನಿರುತ್ತೆ ಸರ್ ನಿಮ್ಮ ನಡೆ? ನೋಡಿ ಮೇಡಮ್, ಪ್ರಕೃತಿನ ಕದಿಯೋವನ್ನ, ಪ್ರಕೃತಿನ ನಾಶ ಮಾಡೋನ್ನ, ಅವನು ಯಾವನೇ ಆಗ್ಬಿಡ್ಲಿ, ಅವನು ಎಂಥ ದೊಡ್ಡ ಮನುಷ್ಯ ಆಗ್ಬಿಡ್ಲಿ, ಅವನಿಗೆ ಎದುರಾಕೊಳ್ಳೋಂಥ ಕೆಲಸ ನಾವು ಮಾಡ್ತೀವಿ. ಅವನ ವಿರುದ್ಧ ಗಟ್ಟಿಯಾಗಿ ಧ್ವನಿ ಎತ್ತೀವಿ ಮೇಡಮ್. ಇಷ್ಟಂತೂ ಹೇಳ್ತೀವಿ. ಇದರಿಂದ ಸಾಕಷ್ಟು ಜೀವಹಾನಿನೂ ಆಗುತ್ತೆ. ಯಾಕಂತ ಹೇಳಿದ್ರೆ ಕೆರೆ ಮೇಲೆ ಮನೆ ಕಟ್ಟಿ ಅದು ಸುಮಾರು ವರ್ಷ ಇರೋದಿಲ್ಲ. ಅದು ಅಂದರೆ ಭೂಮಿ ಗಟ್ಟಿ ಇರಲ್ಲ ಮೇಡಮ್. ಆ ಭೂಮಿ ಗಟ್ಟಿ ಇರಲ್ಲ, ಅದು ಕುಸಿಯುತ್ತದು, ಅದು ಶಾಶ್ವತವಾಗಿ ಇರೋಲ್ಲ. ನಾವು ಹೇಳೋದು ಮೇಡಮ್, ಈ ಜಾಗನ ಕದಿಯೋಕ್ಕೆ ಯಾಕೆ ಬರಬೇಕು ನೀವು? ನಿಮ್ಮ ಕದಿಯೋಕ್ಕೆ ಭಾಳಷ್ಟು ಜನ, ಈಗ ಸುಮಾರು ಜನ ರಾಜಕಾರಣಿಗಳು ಸಾವಿರಾರು ಎಕರೆನ ಕಬಳಿಸ್ಕೊಂಡೇ ಜೀವನ ಮಾಡ್ತಿರೋದು. ಈಗ ಒಳ್ಳೊಳ್ಳೆ ಕಾಡುಗಳನ್ನೆಲ್ಲ ಇವತ್ತು ಕಾಡುಗಳಿರೋ ಪ್ರಾಣಿಗಳು ನಾಡ್ಬೋದು ಮನುಷ್ಯನ ಬೇಟೆ ಆಡ್ತದಂದರೆ ಇವ್ರು ಕದ್ದಿರೋದಕ್ಕೆ ಬಂದು ನಮ್ಮನ್ನು ಬಂದು ಬೇಟೆ ಆಡ್ತಿರೋದು. ನಗರ ಪ್ರದೇಶಗಳಲ್ಲಿ ಹುಳಿ ಕಾಣಿಸ್ತೈತೆ, ಚಿರತೆಗಳು ಕಾಣಿಸ್ತದೆ. ಮೊನ್ನೆಲ್ಲ ರೀಸೆಂಟಾಗಿ ನೋಡಿದ್ರೆ ಅದ್ಯಾವುದೋ ಹೆಣ್ಮಗಳನ್ನ ಚಿರತೆ ಬಂದು ತಿಂದ್ಬಿಟ್ಟು ಹೋಗಿತ್ತು, ಹುಲಿ ಕುಂದ್ಬಿಟ್ಟು ಹೋಗಿತ್ತು. ಯಾಕೆಂದರೆ ಇವ್ರು ಕಳ್ಳರುಗಳು ಅಲ್ಲಿ ಸೇರ್ಕೊಂಡಿದ್ದಾರಲ್ಲ, ಕಳ್ಳರುಗಳೆಲ್ಲ ಕಾಡು ಸೇರಿಕೊಂಡ್ರು, ಪ್ರಾಣಿಗಳೆಲ್ಲ ನಾಡು ಸೇರ್ಕೊಳ್ತಾ ಇದೆ. ಇವತ್ತು ಆ ಕೆಲಸ ಮಾಡಬಾರ್ದು ಮೇಡಮ್. ನಾವೇನು 500 ವರ್ಷ ಬದುಕಲ್ಲ. 4 ವರ್ಷ ಬದುಕ್ತೀವಿ, 3 ವರ್ಷ ಬದುಕ್ತೀವಿ, 10 ವರ್ಷ ನಮಗೆ ಗೊತ್ತಿಲ್ಲ. ನಮ್ಮ ಆಯಸ್ಸು ನಮ್ಮ ಕೈಯಲ್ಲೇ ಇಲ್ಲ. ಅಂಥ ಜೀವನ ಇವತ್ತು ಮಾಡ್ತಾಯಿದ್ದೀವಿ. ಇವತ್ತು ಸುಳ್ಳು ಹೇಳಬಾರ್ದು. ಇವತ್ತು ಇಡೀ ಪ್ರಪಂಚಕ್ಕೆ ಪರಮಾತ್ಮ ಅನ್ಸ್ಕೊಂತ ಪುನೀತ್ ರಾಜ್ಕುಮಾರ್ ಬದುಕಲಿಲ್ಲ. ಸಣ್ಣ ವಯಸ್ಸಿಗೆ ಸತ್ತೋಗ್ಬಿಟ್ರು. ಅಷ್ಟು ಫಿಟ್ನೆಸ್ಸು, ಅಂಥ ಹ್ಯಾಂಡ್ಸಮ್ಮು, ಅಂಥ ಒಬ್ಬ ಫಿಟ್ನೆಸ್ ಮನುಷ್ಯನೇ ಒಂದು ಸೆಕೆಂಡ್ಗೂ ಕೇವಲ 15 ನಿಮಿಷಕ್ಕೆ ಪ್ರಾಣ ಹಾರ್ಕೊಂಡು ಹೋಗ್ಬಿಡುತ್ತಂದರೆ ನಾವೆಲ್ಲ ಏನು ಮೇಡಮ್ 15 ಸೆಕೆಂಡೂ ಇರಲ್ಲ. ಆ ಥರ ಅತಿಯಾಸೆ ಬಿಟ್ಬಿಟ್ಟು, ದುರಾಸೆ ಬಿಟ್ಬಿಟ್ಟು, ಅದರಲ್ಲೂ ಭೂಮಿನ ಕದಿಯೋನು ಯಾವ ಭೂಮಿ ಒಳಗೆ ಹೋಗಬೇಕಾಗುತ್ತೆ. ಇದನ್ನು ಫಸ್ಟ್ ಅದನ್ನು ನೆನ್ಕೋಬೇಕಾಗುತ್ತೆ. ಯಾಕಂದರೆ ಅವನು ಎಷ್ಟೇ ಎಕರೆ ಭೂಮಿ ಮಾಡಿಕೊಂಡ್ರೆ ಮಾತ್ರ 1000 ಎಕರೆಲ್ಲ ಅವನ್ನ ಮಣ್ಣು ಮಾಡಲ್ಲ. 6 ಅಡಿ ಮೂಡೆಲ್ಲ ಮಾಡೋದವನ್ನ ಅವನು ಎಷ್ಟೇ ದೊಡ್ಡ ಭೂಮಿ ಶ್ರೀಮಂತ ಆದರೂ ಸಹ ಬೇಕಾಗಿರೋಷ್ಟೇ ಜಾಗ ಮೇಡಮ್ ಬೇಕಾಗಿರೋದು. ಎಷ್ಟೆಷ್ಟೋ ಕಬಳಿಸೋದು ಬೇಡಿ. ನಾನು ಎಲ್ಲರಲ್ಲೂ ಮನವಿ ಮಾಡ್ಕೊಳ್ಳೋದು ಒಂದೇ, ಇಂಥ ಪ್ರಕೃತಿನ ನಾಶ ಮಾಡೋದು ಬೇಡಿ. ಪ್ರಕೃತಿ ಒಂದಿನ ನಿಮ್ಮನ್ನು ನಾಶ ಮಾಡಿಬಿಡುತ್ತೆ. ಅಷ್ಟು ಮಾತ್ರ ಹೇಳ್ತೀನಿ ಮೇಡಮ್. ಸರ್, ಭೂ ಹಗರಣ ಆಗಿದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಕೆರೆ ಕೂಡ ಆಲ್ರೆಡಿ ಮುಚ್ಚುತ್ತಾ ಇದ್ದಾರೆ. ಇವಾಗ ಅದ್ರ ಬಗ್ಗೆನೇ ಒಂದಷ್ಟು ಜನಗಳು ಬಂದು ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೂಡ ಮಾಡಿದ್ದೀರಾ. ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಮೇಡಮ್, ಈಗ ಇಡೀ ಬೆಂಗಳೂರು ಸಿಟಿಲಿ ಎಲ್ಲೆಲ್ಲಿ ಕೆರೆ, ರಾಜಕಾಲುವೆ ಎಲ್ಲ ಒತ್ತುವರಿ ಮಾಡಿ ಇವತ್ತು ಬೆಂಗಳೂರು ಸಿಟಿನ ಹಾಳು ಮಾಡಿ ಇಟ್ಬಿಟ್ಟಿದ್ದಾರೆ. ಇವತ್ತಿಲ್ಲಿ ಬೆಂಗಳೂರು ಸಿಟಿಗೆ ಹೆಡ್ ಕ್ವಾರ್ಟರ್ ಅಂತ ಹೇಳಿದ್ರೆ ಬಹುಶಃ RNR ಅಂದರೆ ಎಲ್ಲರಿಗೂ ಗೊತ್ತು. ರಾಜರಾಜೇಶ್ವರಿ ನಗರದಲ್ಲಿ ಇವತ್ತು ಸುಮಾರು 3 ಎಕರೆ ಇರ್ತಕ್ಕಂಥ ಕೆರೆ ಜಾಗನ, ಇದು ಸರ್ಕಾರಿ ಜಾಗ, ಗೋಮಾಳ ಜಾಗ, ಕೆರೆ ಜಾಗನ ಒತ್ತುವರಿ ಮಾಡಿ ಇವತ್ತು ಲೆವೆಟ್ ಮಾಡೋಕ್ಕೆ ನೋಡಿ ಎಲ್ಲ ಮಣ್ಣೆಲ್ಲ ತುಂಬಿಸ್ತಾ ಇದ್ದಾರೆ ಭೂಕಳ್ಳರು. ನಾವು ತಕ್ಷಣ ತಿಳಿದಟ್ಟಿಗೆ ಇಲ್ಲೆಲ್ಲ ಗ್ರಾಮಸ್ಥರು, ನಾವು ಅಂಬೇಡ್ಕರ್ ಸೇನೆ ಮುಖಂಡರೆಲ್ಲ ಬಂದಮೇಲೆ ಒಂದಷ್ಟು ಜನ ಲಾರಿಗಳೆಲ್ಲ ಓಡೋಗ್ಬಿಟ್ರು. ಆಮೇಲೆ ಅವನು ಯಾರೋ ಒಬ್ಬ ಕೇಶವಮೂರ್ತಿ ಅಂದ್ಬಿಟ್ಟು ಅವನ್ನೆಲ್ಲ ಮಾಡಿಸ್ತಾ ಇರೋದು.
ಈ ಜಾಗ ನಮಗೆ ಬರಬೇಕಂತ ಹೇಳ್ತಾರೆ. ನಾವು ಪೊಲೀಸ್ಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಆಮೇಲೆ ಸಂಬಂಧಪಟ್ಟಂಥ DC AC ಕಾಲ್ ಮಾಡಿದ್ದೀವಿ. ಬರಲಿ, ಇವತ್ತು ಕೆರೆ ಜಾಗನ ಒತ್ತುವರಿ ಮಾಡಿದ್ದಾರೆ. ಮತ್ತು ನೋಡಿ ಅಲ್ಲಿ ನೋಡಿ ರಾಜಕಾಲುವೆ ನಾವು ಮುಚ್ಚಿದ್ದಾರೆ ಆಯಿತಾ. ಇದು ಜಾಗ ಬಂದು ಸುಮಾರು 40-50 ವರ್ಷಗಳ ನಿರಂತರ ಇರ್ತಕ್ಕಂಥ ಒಂದು ಕೆರೆ, ಹೈಟೆಕ್ ಕೆರೆ. ಈ ಒಂದು ಕೆರೆನ ಒತ್ತುವರಿ ಮಾಡಿ ಕ್ಲೋಸ್ ಮಾಡಿ ಇವತ್ತು ಏನಾರು ಮಾಡಿ ಕೆರೆನ ಕಬಳಿಸ್ಕೊಂಬಂತ ಪ್ಲ್ಯಾನ್ ಮಾಡ್ತಾರೆ. ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳು ಮನವಿ ಮಾಡೋಕ್ಕಷ್ಟೇ, ನಿಮ್ಮ ಕಾಂಗ್ರೆಸ್ ಸರ್ಕಾರ ಕೂಡಲೇ ಬಂದು ಇಲ್ಲಿ ತನಿಖೆ ಮಾಡಿ ಈ ಕೆರೆ ಒತ್ತುವರಿನ ಸ್ಥಗಿತಗೊಳಿಸ್ಬೇಕಂತೇಳಿ ನಾನು ಮನವಿ ಮಾಡ್ಕೊಳ್ತೀನಿ. ಜೊತೆಗೆ ಏನು ಕಂದಾಯ ಸಚಿವರು ಮತ್ತು ಜಗದೀಶ್ DC ಅವರು ಸಂಬಂಧಪಟ್ಟ ಒಂದಷ್ಟು ಜನ ಅಧಿಕಾರಿಗಳು, ನಾವು 2-3 ಅವರ್ ಆಯಿತು ಕಂಪ್ಲೇಂಟ್ ಕೊಟ್ಟು ಕರೆ ಮಾಡಿ ಕೂಡ ಇಲ್ಲಿ ತನಕ ಯಾರು ಅಧಿಕಾರಿಗಳು ಬಂದಿಲ್ಲ. ಬಹುಶಃ ಇಲ್ವಾ ನೋಡ್ತಿರೋ ಅಧಿಕಾರಿಗಳು ಎಲ್ಲ ಮಿಂಗಲಾಗಿ ಎಲ್ಲ ಈ ಥರ ಒಂದು ಮಂತಿನಂಥ ಕೆಲಸ ಮಾಡ್ತಿರೋ ನನಗೆ ಅನ್ನಿಸ್ತದೆ. ಹಾಗಾಗಿ ಈ ಸ್ಥಳೀಕರು ಏನು ಇವತ್ತೆಲ್ಲ ನಾವೆಲ್ಲ ಸೇರಿದ್ವಿ, ಕೂಡಲೇ ಕೆರೆನ ನಾವು ರಕ್ಷಣೆ ಮಾಡೋ ಮುಖಾಂತರ ಅಂಬೇಡ್ಕರ್ ಸೇನೆ ನಾವು ನಿರಂತರವಾಗಿರ್ತೀವಿ. ಈಗ ಸರ್ ಒಳಗಡೆ ಎಲ್ಲಾದ್ರೂ ಜಾಗ ಪೂರ್ತಿ ಕಾಣ್ದಲೇ ಇರೋ ತರ ಕಾಡೊಳಗೋ ಇನ್ನೆಲ್ಲೋ ಇದ್ದಿದ್ರೆ ಗೊತ್ತಿಲ್ಲ ಅಂತ ಹೇಳ್ಬೋದು. ಈಗ ಇದು ಜನ ಓಡಾಡುವಂತ ಮೇನ್ ರೋಡ್, ಮೇಡಮ್ ಹೌದು, ಮೇನ್ ರೋಡ್ ಜಾಗ ನೋಡಿ ಎಷ್ಟು ಅದ್ಭುತವಾಗಿದೆ. ಕೆರೆಗಳು ಮತ್ತೆ ಮಣ್ಣು ಮುಚ್ಚಿದ್ದಾರೆ, ರಾಜಕಾಲುವೆ ಇದೆ, ವಾಕಿಂಗ್ ಕೆರೆ ಪಕ್ಕದಲ್ಲಿ ಏನು ವಾಕಿಂಗ್ ಒಂದು ಸ್ಟ್ರೀಟ್ ಇದೆ, ಎಲ್ಲ ಇದೆ. ಟೋಟಲ್ ಇದು ಸರ್ಕಾರಿ ಗುಂಡುತೋಪ್ ಜಾಗ, ಸರ್ಕಾರಿ ಜಾಗ. ಇದನ್ನ ಕಬಳಿಸ್ಕೊಂಡಿದ್ದಾರೆ ಆಯ್ತಾ. ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಅದೇ ಸರ್, ಇವಾಗ ಒಳಗಡೆ ಗೊತ್ತಿಲ್ಲ ಅನ್ಬೋದು, ಮೇನ್ ರಸ್ತೆಲಿ ಎಲ್ಲ ಓಡಾಡ್ತಿರ್ತಾರೆ. ಹೌದು. ಅಧಿಕಾರಿಗಳಿಗೆ ಒಂದು ಸಲಿನೂ ಕಾಣಿಸಿರಲ್ವಾ ಅಂತ ಕಾಣಿಸ್ತಾ ಇದೆ. ಅಧಿಕಾರಿಗಳು ಮಿಂಗಲಾಗಿದ್ದಾರಲ್ಲ, ಎಲ್ಲ ಕಳ್ಳನ ಮಕ್ಕಳು ಅಧಿಕಾರಿಗಳು. ಆ ಬೇವರ್ಸಿ ನನ್ನ ಮಕ್ಕಳು ಬಂದು ಒಂದು ಕೆರೆ ಒತ್ತುವರಿ ಮಾಡೋ ಸ್ಟಾಪ್ ಮಾಡೋಕ್ಕೆ ಯೋಗ್ಯತೆ ಇಲ್ಲ. ಯಾಕಂದರೆ ಇಲ್ಲಿ ಎಂಜಿ ಕಾಸು ತಿಂದಿರ್ತಾರಲ್ಲ, ಅದಕ್ಕೆ ಮಾಡ್ತಾರಲ್ಲ ಅವರು ಆಯ್ತು. ಹಾಗಾಗಿ ಯಾವುದೇ ಕಾರಣಕ್ಕೂ ಅಂಬೇಡ್ಕರ್ ಸೇನೆ ನಾವು ಸುಮ್ಮನೆ ಇರಲ್ಲ. ಕೂಡಲೇ ಸಂಬಂಧಪಟ್ಟಂಥ DC AC ಇವೆಲ್ಲ ಕೂಡಲೇ ಸ್ಪಾಟಿಗೆ ಬರಬೇಕು. ಕೆರೆ ಏನು ಒತ್ತುವರಿ ಮಾಡಿದ್ರು ಇದು ಕೆರೆನ ನೀವು ಮುಟ್ಗೋಲು ಹಾಕ್ಕೊಂಡು ಮತ್ತೆ ಸಾರ್ವಜನಿಕವಾಗಿ ಇದನ್ನು ಪಾರ್ಕ್ ಮಾಡಬೇಕು.